ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ನಿಮ್ಮ ಅನಿತಾ ಮಯೂರಿ ಚೆನ್ನಾಗಿದ್ದೀನಿ. ಇವತ್ತಿನ ಸ್ಪೆಷಲ್ ಪೊಂಗಲ್ ಮಾಡೋಣ ಅಂತ ಫ್ರೆಂಡ್ಸ್. ಇವತ್ತು ತುಂಬ ಅರ್ಜೆಂಟು, ಕೆಲಸ ಜಾಸ್ತಿ ಇದೆ. ಸೊ ನನ್ನ ತಮ್ಮ ತೋಳ್ತಲೇ ಇದ್ದಾನೆ, ಬಟ್ ನಾನು ಟಿಫನ್ ಹೋಗಬೇಕು, ಟೈಮ್ ಆಗೋಗಿತ್ತು. ಹಂಗಾಗಿ ಬೇಗ ಬೇಗ ಮಾಡುವಂಥದ್ದು. ಇದು ಯಾರಿಗೂ ಉಪಯೋಗ ಆಗುತ್ತೆ ಅಂತ ಅಂದರೆ ಬ್ಯಾಚುಲರ್ ಮತ್ತು ಕೆಲಸಕ್ಕೆ ಹೋಗೋರು, ಪಾಪ ಮರಳು ಮಾಡಿ ಕೆಲಸಕ್ಕೆ ಹೋಗೋರು ಇರ್ತಾರಲ್ಲ, ಬೆಳಗ್ಗೆ ಬೇಗ ಬೇಗ ಮಕ್ಕಳಿಗೆಲ್ಲ ಮಾಡಿ ಅಂತ ಅಂಥವ್ರಿಗೆ ತುಂಬ ಯೂಸ್ಫುಲ್ ಆಗುವಂಥ ರೆಮಿಡಿ ಅಂತ ಹೇಳ್ಬೋದು. ಪೊಂಗಲ್ ಮಾಡ್ಬೋದು. ಯಾವ ಥರ ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ಇದು ಅಕ್ಕಿ, ರೇಷನ್ ಅಕ್ಕಿ ತೊಳೆದಿಟ್ಟಿರೋದು. ಇದು 3 ಕಪ್ ಹಾಕಿದ್ದೀನಿ ಅಕ್ಕಿ. ನೋಡಿ, ತೊಳೆದು ಹಿಂಗೆ ಫ್ರೆಶ್ಶಾಗಿ ನೆನೆಯೋಕೆ ಇಟ್ಟಿದ್ದೀನಿ. ಸೊ ಇದು ಹಾಲು, ಮನೆ ಹಾಲಾಗಿರೋದ್ರಿಂದ ರಾತ್ರಿ ಹಾಲೇ, ಅಂದರೆ ಬೇಕಾದರೆ ಇನ್ನೂ ನಾನು ಹಾಲು ಇನ್ನೂ ಹೆಚ್ಚಾಗಿ ಹಾಕೊತೀನಿ. ಇದು ಜಾಸ್ತಿ ಸುಮ್ಮನೆ ತೋರಿಸ್ತಾ ಇರೋದಷ್ಟೇ. ನಾನು ಹಾಲಲ್ಲೇ ಮಾಡೋದ್ರಿಂದ ಹಾಲು ಸ್ವಲ್ಪ ಹೆಚ್ಚಾಗಿ ಹಾಕ್ಕೊತೀನಿ. ಇದಕ್ಕೆ ಬೇಕಾಗಿರುವಂಥದ್ದು ಕರಿಬೇವಿನ ಸೊಪ್ಪು ಇಷ್ಟೊಂದು ಬೇಡ, ನಾನು ಸುಮ್ಮನೆ ತೆಗೆದಿಟ್ನಲ್ಲ ಹಂಗೆ ಅಂತ ಒಂದು 4-5 ಎಲೆ ಬೇಕಷ್ಟೇ. ಸೊ ಇದು ಯೂಸ್ ಮಾಡುವಂಥದ್ದು ಮೆಣಸು, ಜೀರಿಗೆ ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ ಲಜ್ಜಿಟ್ಟಿದ್ದೀನಿ. ಅರ್ಧ ಸ್ಪೂನ್, 1 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. 4-5 ಹಸಿಮೆಣಸಿನ್ಕಾಯಿ, ಕಾಯಿ ತುರಿ, ಅರ್ಧ ಒಳ್ಳೆ ಖಾರ ತೊಗೊಂಡಿದ್ದೀನಿ. ಒಂದು ಹಿಡಿಯಷ್ಟು ಆಗೋಷ್ಟು ಕೊತ್ತಂಬರಿ ಸೊಪ್ಪು. ಸೊ ಇಷ್ಟನ್ನು ತೊಗೊಂಡು ಯಾವ ಥರ ಮಾಡೋದು ಅಂತ ಮೊದಲಿಗೆ ನಾನು ನೋಡಿ ಕಾಯಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಎಣ್ಣೆ ಬಿಟ್ಕೊಳ್ಳೋಣ ಬನ್ನಿ. ಸೊ ನಾನು ಎಣ್ಣೆ ಬಿಟ್ಟಿದ್ದೀನಿ, ಅಂದರೆ 3 ಸ್ಪೂನ್ 4 ಸ್ಪೂನ್ ಆಗೋಷ್ಟು ಎಣ್ಣೆ ಬಿಟ್ಟಿದ್ದೀನಿ. ನಿಮಗೆ ತುಪ್ಪ ಬೇಕು ಅಂತಂದರೆ ಹಾಕೊಳ್ಳಿ, ತುಪ್ಪದಲ್ಲೇ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಬಟ್ ಹಾಲು ಕಾಂಬಿನೇಷನ್ ಇರುತ್ತಲ್ಲ, ಹಂಗಾಗಿ ನಾನು ಹೇಳೋದು ಅಂದರೆ ಹಾಲು ಹೆಚ್ಚಾಗಿ ತೊಗೊಂಡ್ರೆ ತುಪ್ಪ ಹಾಕೋಬೇಡಿ. ಅಂದರೆ ನಿಮಗೆ ಬೇಕೇ ಬೇಕು ಅಂದರೆ ಲಾಸ್ಟಲ್ಲಿ ಒಂದು 2-3 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ, ತುಂಬ ಟೇಸ್ಟ್ ಇರುತ್ತೆ ಅಷ್ಟೇ. ನಾನು ಹಾಲಲ್ಲೇ ಮಾಡೋದ್ರಿಂದ, ಹಾಲು ಅಂದರೆ ಹೆಸರುಬೇಳೆ ಏನು ಹಾಕ್ತಾನೆ ಮಾಡ್ತಾ ಇರೋದ್ರಿಂದ ಬರೀ ಇದರಲ್ಲೇ ನಿಮ್ಗೆ ಮಾಡಿ ತೋರಿಸ್ತೀನಿ ನಿಮಗೆ. ನೀವೇ ಇನ್ನೊಂದ್ಸತಿ ಟ್ರೈ ಮಾಡ್ತೀರಾ, ಚೆನ್ನಾಗಿದೆ ಅಂತ ಕಮೆಂಟ್ ಮಾಡ್ತೀರಾ. ಬಟ್ ಟ್ರೈ ಮಾಡಾದ್ಮೇಲೆ ಕಮೆಂಟ್ ಮಾಡ್ತೀರಾ, ಅದಕ್ಕೋಸ್ಕರ ನಿಮಗೆ ತೋರಿಸ್ತಾ ಇರೋದು. ಬೇಗ ಬೇಗ ಆಗುವಂಥದ್ದು, ತುಂಬ ರುಚಿಯಾಗಿರುತ್ತೆ. ಸೊ ಮಾತಾಡೋದೇ ಬೇಡ, ಫಸ್ಟ್ ಎಣ್ಣೆ ಕಾದಿದೆ, ಇದಕ್ಕೆ ಸಾಸಿವೆ ಹಾಕೋಣ. ನೋಡಿ, ಕಮ್ಮಿ ಇಟ್ಟಿದೆ, ಜಾಸ್ತಿ ಇರ್ತೀನಿ. ಇದ್ರ ಜೊತೆಗೆ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಯಾಕೆ ಗೊತ್ತಾಗಿ ತೋರಿಸ್ತಾ ಇರಲಿಲ್ಲ. ಏನು ತೋರಿಸ್ತಾ ಇದ್ದೀನಿ ಅಂತಂದರೆ, ನಾನು ಹಾಲು ಕರ್ಕೊಬಂದ ತಕ್ಷಣ ನಾನು ಏನು ಮಾಡ್ತೀನಿ, ಫಸ್ಟು ಹಾಲು ಕಾಯಕ್ಕೆ ಇಟ್ಕೊಳ್ತೀನಿ. ಕಾಯಕ್ಕೆ ಇಟ್ಬಿಟ್ಟು ತಣ್ಣಗಾದ್ಮೇಲೆ ಫ್ರಿಜ್ಜಿಗೆ ಇಡ್ತೀನಿ. ಇದು ಕೆನೆ ಚೆನ್ನಾಗಿ ಬರುತ್ತೆ. ಕೆನೆ ಬಂದರೆ ಬೆಣ್ಣೆ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಐಡಿಯಾಕ್ಕೆ ನಾನು ಯಾವಾಗಲೂ ಅಷ್ಟೇ ಹಾಲು ತಂದ ತಕ್ಷಣ, ಇದು ಒಂದು ಲೀಟ್ರ್ ಮೇಲಿದೆ ಹಾಲು. ಇದಕ್ಕೆ ಕಾಫಿಗೂ ಯೂಸ್ ಮಾಡಿದ್ದೀವಿ. ಈಗ ಅದನ್ನು ಬಿಟ್ಟು ಇಷ್ಟಿದೆ. ಮೊಸರಿಗೂ ಹಾಕ್ತೀವಿ, ಅಂದರೆ ನಮ್ಮ ಮನೆ ಮೊಸರು ಜಾಸ್ತಿ ಖರ್ಚಾಗುತ್ತೆ. ನಿಮ್ಮ ಜೊತೆ ಹೆಸರು 2 ಲೀಟ್ರ್ ಮೊಸರು ಖಾಲಿ ಆಗುತ್ತೆ. ಹಾಗಾಗಿ ಇಷ್ಟು ಕಾಯಿಸಿ ಈಗ ಸಣ್ಣ ಉರಿ ಇಟ್ಟಿದೆ, ಈಗ ದಪ್ಪರಿ ಮಾಡಿಬಿಟ್ಟು ಆಫ್ ಮಾಡಿಬಿಡ್ತೀನಿ. ಸೊ ಸಾಸಿವೆ ಚಿಟಪಟ ಅಂತಿದೆ ಫ್ರೆಂಡ್ಸ್. ಈಗ ಜೀರಿಗೆ, ಮೆಣಸು ಹಾಕ್ತಾಯಿದ್ದೀನಿ. ಈ ಥರ ಆಗಬೇಕು. ಸೊ ಈಗ ಶುಂಠಿ, ಬೆಳ್ಳುಳ್ಳಿ ಹಾಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಹಾಕೋಣ. ಚೆನ್ನಾಗಿ ಫ್ರೈ ಆದಮೇಲೆ ಸೊ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಜೊತೆಗೆ ಹಾಕ್ತೀನಿ. ಯಾಕೆ ಅಂದರೆ ನಮ್ಮ ಟೈಮ್ ಮೊಬೈಲ್ ಹಿಡಿದಿದ್ದೀನಿ, ಹಾಗಾಗಿ ಒಂದೊಂದು ಸತಿ ಆಗೋಕ್ಕಾಗಲ್ಲ. ಚೆನ್ನಾಗಿತ್ತು, ಲೈಟಾಗಿ ಫ್ರೈ ಮಾಡಬೇಕಷ್ಟೇ, ಜಾಸ್ತಿ ಫ್ರೈ ಮಾಡೋದಿಲ್ಲ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು. ಅದಕ್ಕೆ ಸೊ ಇದಕ್ಕೆ ಅರಿಶಿನ ಹಾಕೊಳ್ಳೋಣ. ಈಗ ಸ್ವಲ್ಪ ಲೈಟಾಗಿ ಹಾಕೊಳ್ಳೋಣ. ಸೊ ಈಗ ಇದಕ್ಕೆ ಮೇನ್ ಬೇಕಾಗಿರೋದು ಹಾಲು. ಇದನ್ನು 1/4 ಲೀಟ್ರಿಗಿನ್ನ ಜಾಸ್ತಿ ಮೇಲಿದೆ, ಇನ್ನೊಂದು ಸ್ವಲ್ಪ ಹಾಕೊತೀನಿ ನಾನು. ಈಗ ಫ್ರೆಶ್ಶಾಗಿ ಕಾಯಿಸಿದ್ದೀನಿ ಹಾಲು, ಅದರಲ್ಲಿ ಹಾಕೊತೀನಿ. ಅದಕ್ಕೆ ಇದನ್ನು ಹಾಕಿದ್ದೀನಿ ಫಸ್ಟು. ಇದು ನಿನ್ನೆ ರಾತ್ರಿ ಹಾಲು, ಏನೂ ಆಗೋಲ್ಲ. ತಂಗ್ಲಾಗಿಂಗ್ಲ ನಮ್ಮದ್ರೆ ನಿಮ್ಮದು ಪ್ಯಾಕೆಟ್ ಹಾಲುಗಳೆಲ್ಲ ಬರುತ್ತಲ್ಲ, ಹಂಗಾಗಿ ಫ್ರೆಶ್ ಹಾಲು ಹಾಕಬೇಕಾಗುತ್ತೆ, ಹಾಲು ಹೊಡ್ಕೊಂಡ್ಬಿಡುತ್ತೆ. ನಮ್ಮದು ಮನೇಲಿ ಕರಿತೀವಲ್ವ, ಹಂಗಾಗಿ ನಾನು ಈ ಥರ ಹಾಲು ಯೂಸ್ ಮಾಡ್ತಿದ್ದೀನಿ ಅಷ್ಟೇ, ವೇಸ್ಟ್ ಮಾಡಬಾರ್ದು ಅಂತ. ಸೊ ಫ್ರೆಂಡ್ಸ್, ಹಾಲು ಹಾಕ್ತೀವಿ. ಏನು ಹಾಕಿಲ್ಲ ಅಂದರೆ ಕರಿಬೇವಿನ ಸೊಪ್ಪೆ ಹಾಕಿಲ್ಲ ಫ್ರೆಂಡ್ಸ್. ನೋಡಿ, ಮರ್ತ್ಕೊಂಡೋಗ್ಬಿಟ್ಟೆ. ಹಿಂಗೆ ನಾನು ಅಂದರೆ ಒಂದೊಂದು ಸತಿ ಮರ್ತ್ಕೊಬಿಡ್ತೀನಿ, ಏನು ಮಾಡೋಕ್ಕಾಗಲ್ಲ. ಒಂದು 2 ಎಲೆ ಹಾಕಿದ್ದೀನಿ. ನೋಡಿ, ಹಾಲು ಇಷ್ಟು ಹಾಕಿದ್ದೀನಿ. ಸೊ ಮಳ್ತಾ ಇದೆಯಲ್ವ, ಅದಕ್ಕೆ ನೀರು ಹೆಚ್ಚಿಸ್ಕೊತಾ ಇದ್ದೀನಿ ಒಂದೇ ಸತಿ. ಅದೇ ಹಾಲು ತಪ್ಪೆಯಲ್ಲಿ ನೀರು ಹೆಚ್ಚಿಸ್ಕೊತಾ ಇದ್ದೀನಿ. ನಮ್ಗೆ ಎಷ್ಟು ಬೇಕು ನೀರು ಹಾಕ್ಕೊಳ್ಳೋದು, ಅದು ತೆಳ್ಳೆ ಇರಬೇಕಲ್ವ. ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಆಮೇಲೆ ಅದು ಕುದ್ದು ಗಟ್ಟಿ ಆದಾಗ ಥಿಕ್ನೆಸ್ ಚೆನ್ನಾಗಿ ಬರುತ್ತೆ. ಸೊ ನಮ್ಮ ದೊಡ್ಡಮ್ಮ ಕಿತ್ಕೊಬಂದು ಮಡಗಿದ್ರು ಫ್ರೆಂಡ್ಸ್. ನೋಡಿ, ಇದನ್ನು ಬಿಸಿನೀರಿಗೆ ಹಾಕೋ ಕುಡಿತಾ ಇದ್ವಿ, ಅಂದರೆ ಬಿಸಿನೀರು ಕುಡಿತೀನಿ ಒಂದು ಡೈಲಿ, ಅವಾಗ ಹಾಕೋ ಕುಡಿಬೇಕು. ನಾನಂತೂ ಆಳೋಟಲ್ಲೇ ತಿನ್ಕೊತೀನಿ. ತುಂಬ ಹೆಲ್ದಿ ಹೂವು ಇದು. ಹೆಸರು ಗೊತ್ತಿಲ್ಲ ನನಗೆ ಏನು ಅಂತ. ಈಗ ನಾನು ಮನೆ ಹತ್ರನೇ ಹಾಕ್ಕೊಂಡಿದ್ದೀನಿ.
ದೇವ್ರಿಗೆಲ್ಲ ಮುಡ್ಸೋಕ್ಕೆ ಅಂತ ಹಾಕ್ಕೊಂಡಿದ್ದೀನಿ. ಸೊ ಇದು ಬೆನಿಫಿಟ್ಟು ತುಂಬ ತಲೆ ಅಂದರೆ ಬ್ರೈನ್ ಶಾರ್ಪ್ ಆಗೋಕ್ಕೆ ಮತ್ತು ಕಣ್ಣಿಗೆ ಮತ್ತು ಗ್ಯಾಸ್ಟ್ರಿಕ್ಗೆ ಎಲ್ಲದಕ್ಕೂ ಒಳ್ಳೆಯದಂತೆ. ಸೊ ಹಂಗಾಗಿ ಇದನ್ನು ನಮ್ಮ ದೊಡ್ಡಮ್ಮ ಕಿತ್ಕೊಬಂದು ಹಾಕಿದ್ರು. ಬಟ್ ಅಷ್ಟರಲ್ಲಿ ನಾನು ಕಾಫಿಗೆ ಇಟ್ಬಿಟ್ಟಿದೆ, ಟೈಮ್ ಇರಲಿವಲ್ಲ, ಹಂಗಾಗಿ ಹಂಗೆ ಇಟ್ಟಿದ್ದೀನಿ. ಏನಿಲ್ಲ, ಇದು ಯೂಸ್ ಆಗುತ್ತೆ, ಒಣಗೋದು ಯೂಸ್ ಆಗುತ್ತೆ. ಸೊ ಯಾವಾಗ ಬೇಕಾದ್ರೆ ಅವಾಗ ಕುಡಿಬೇಕು ಅಂದಾಗೆಲ್ಲ ಮಾಡ್ಕೊಂಡು ಕುಡಿಬೋದು. ನಾನು ಮನೆ ಹತ್ರನೇ ಹಾಕ್ಕೊಂಡಿದ್ದೀನಿ, ಗಿಡ ತೋರಿಸ್ತೀನಿ ಯಾವ ಥರ ಇದೆ ಅಂತ, ತುಂಬ ಚೆನ್ನಾಗಿದೆ. ಸೊ ಇದು ಹೆಸರು ಹೋದಾಯ್ತು, ಶಂಖಪುಷ್ಪ ಹೂವು. ಫೈನಲಿ ಕಂಡಿಡಿದೆ, ಶಂಖಪುಷ್ಪ ಹೂವು ಇದೆ ಫ್ರೆಂಡ್ಸ್. ಫೈನಲಿ ನೀರು ಮಾಡ್ತಾ ಇದೆ ಫ್ರೆಂಡ್ಸ್. ಈಗ ಇದಕ್ಕೆ ಅಕ್ಕಿ ಉನಿ ಹಾಕಿದ್ವಲ್ಲ, ರೇಷನ್ ಅಕ್ಕಿ, ಸೊ ಹಾಕ್ತಾಯಿದ್ದೀನಿ. ಇನ್ನೂ ಜಾಸ್ತಿ ಮಾಡ್ಕೊಳ್ಳೋಣ ಅವಾಗಿನ. ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದನ್ನೆಲ್ಲ ನೀಟಾಗಿ ಹಾಕೊಂಬಿಡೋಣ ಈಗ. ಸೊ ಈಗ ರುಚಿಗೆ ತಕ್ಕಷ್ಟು ಲವಣ ಹಾಕೊಬಿಡೋಣ. ನೋಡಿ, ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ ನಾನು ರುಚಿಗೆ, ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಬೋದು. ಸೊ ಫೈನಲಿ ಫ್ರೆಂಡ್ಸ್ ನೋಡಿ, ಈ ಥರ ಇನ್ನೊಂದೇನು ಗೊತ್ತಾ, ನಾನು ಇಲ್ಲಿ ನೀರಿಟ್ಟಿದ್ದೀನಿ. ಯಾಕೆ ಅಂತಂದರೆ ಏನಾದರೂ ಸಪೋಸ್ ಗಟ್ಟಿ ಬತ್ತು ಅಂದರೆ, ತೆಳ್ಳೆ ಬಂದಿಲ್ಲ, ಗಟ್ಟಿ ಬತ್ತು ಅಂದರೆ ಈ ನೀರನ್ನು ಇದಕ್ಕೆ ಆ್ಯಡ್ ಮಾಡ್ಕೊಬೋದು. ಮತ್ತು ಇದಕ್ಕೆ ನಿಮಗೆ ಗೋಡಂಬಿ ಬೇಕಾದರೆ ಗೋಡಂಬಿ, ಡ್ರೈ ಫ್ರೂಟ್ಸ್ ಏನು ಬೇಕಾದ್ರೆ ಆ್ಯಡ್ ಮಾಡ್ಕೊಬೋದು. ದ್ರಾಕ್ಷಿ ಬಿಟ್ಟು ಸ್ವೀಟ್ ಇರುತ್ತೆ, ಮಕ್ಕಳು ತಿಂತಾರೆ ಅಂದರೆ ಆ್ಯಡ್ ಮಾಡ್ಬೋದು. ಮತ್ತು ಜೊತೆಗೆ ಇನ್ನೊಂದೇನೆಂದರೆ, ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ನಿಮಗೆ ತುಪ್ಪ ಬೇಕು ಅಂತಂದರೆ ಈ ಸಮಯದಲ್ಲಿ ಇನ್ನೇನು ಆಗ್ತಾಯಿದೆ ಅನ್ನೋ ಸಮಯದಲ್ಲಿ ಮಾತ್ರ ಯೂಸ್ ಮಾಡಿ ತುಪ್ಪನ, ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಮಾಡೋ ಮೆಥಡ್ ಇದು. ನಾನು ತುಪ್ಪ ಯೂಸ್ ಮಾಡ್ತೀನಿ, ಬಟ್ ಈಗ ಮಾಡ್ತಾಯಿಲ್ಲ ಅಷ್ಟೇ. ಹಾಲು ಜಾಸ್ತಿ ಹಾಕಿರೋದ್ರಿಂದ ಮಾಡ್ತಾಯಿಲ್ಲ. ಹಾಲು ಕಮ್ಮಿ ಇದ್ದಾಗ ತುಪ್ಪ ಆ್ಯಡ್ ಮಾಡ್ತೀನಿ ನಾನು. ಇದು ನೀರು ಇಟ್ಟಿದ್ದೀನಿ, ಏನಾದರೂ ಗಟ್ಟಿ ಬತ್ತು ಅಂದರೆ ಇದಕ್ಕೆ ಹಾಕ್ಕೊಳ್ಳೋದು. ಸೊ ಫೈನಲಿ ಫ್ರೆಂಡ್ಸ್ ನೋಡ್ಬೋದು, ಆಗಿದೆ, ಒಂದು ಅದಕ್ಕೆ ಬಂದಿದೆ. ಈ ನೀರಿಗೆ ಇಷ್ಟಿದೆಯಲ್ಲ, ಈ ನೀರಿಗೆ ಇದು ಸ್ವಲ್ಪ ಬೆಂದರೆ ಸರೋಗುತ್ತೆ. ನಾನು ನೀರು ಸ್ವಲ್ಪ ಹೆಚ್ಚಿಸ್ಕೊಂಡೆ, ಇಲ್ಲಿದ್ದು ನೀರನ್ನ ಹಾಕಿದ್ದೀನಿ. ಸೊ ಫೈನಲಿ ಇದಾಗಿದೆ. ಇನ್ನೊಂದೆರಡು ನಿಮಿಷ ಇದ್ದರೆ ಕಂಪ್ಲೀಟ್ ಆಗುತ್ತೆ. ನಮ್ಗೆ ಇನ್ನೂ ತಿಕ್ನೆಸ್ ಇನ್ನೂ ಚೆನ್ನಾಗಿ ಬೇಯಿಸ್ಬೇಕು ಅಂದರೆ ಬೇಯಿಸ್ಬೋದು. ನಾನು ಇನ್ನೂ ಬೇಯಿಸ್ತೀನಿ, ಬಟ್ ಆಲ್ಮೋಸ್ಟ್ 90% ಆಗಿದೆ. ಸೊ ಫೈನಲಿ ಆಗಿದೆ ಫ್ರೆಂಡ್ಸ್. ಆಫ್ ಮಾಡಿದ್ದೀನಿ, ಈ ಥರ ಆಗಿದೆ. ಇದು ಇಲ್ಲಿ ಕಿಟಕಿ ಇರೋದ್ರಿಂದ ಬೆಳಕು ಜಾಸ್ತಿ ಬರ್ತಾ ಇದೆಯಲ್ವಾ, ಹಿಂಗಿಟ್ರೆ ನೋಡಿ ಹಿಂಗೆಲ್ಲೋ ಕಾಣಿಸುತ್ತೆ, ಹತ್ರದಿಂದ ವೈಟ್ ಕಾಣಿಸುತ್ತೆ. ಈ ಕಿಟಕಿ ಇರೋದ್ರಿಂದ ನೀವು ನೋಡಿ. ಸೊ ಫೈನಲಿ ಆಗಿದೆ. ಏನಿಲ್ಲ ಬಿಡು, ಸರ್ವ್ ಮಾಡೋಣ ಈಗ. ಸೊ ಸೂಪರ್, ಟೇಸ್ಟ್ ನೋಡ್ಬೇ ಬಾ, ಅದಕ್ಕೆ ಕರೆದೆ ಕಣ. ಇದು ಆಟ್ ಬಾಕ್ಸ್ ತುಂಬ ಮಡಗಿ ಸೊ ಟೇಸ್ಟ್ ನೀನೇ ಹೇಳಬೇಕು ಇರೋ. ನೋಡ್ತೀನಿ, ನೋಡು ಹೆಂಗೈತೆ ಅಂತ. ಬಿಸಿ ಹುಷಾರು. ಆಮೇಲೆ ಇದನ್ನು ತಿನ್ನುವೆ ಅದನ್ನು. ಚೆನ್ನಾಗೈತಾ? ಇನ್ನೊಂದು ತಿನ್ನೋ, ನಿಜ. ನಾನು ಬಂದು ತಿಂತೀನಿ, ತೋಡ್ತೀನಿ, ಅದಕ್ಕೆ ಟೈಮ್ ಆಗೋಯ್ತದ ನನಗೆ. ಸರಿ, ಹಾಕೊಂಡು ತಿಂತೀಯಾ? ಸೊ ಫ್ರೆಂಡ್ಸ್ ನೋಡಿ, ಫೈನಲಿ ಬೇಗ ಬೇಗ ಮಾಡುವಂಥದ್ದು, ಹಾಲಲ್ಲಿ ಮಾಡುವಂಥದ್ದು. ಸೊ ಈ ರೆಸಿಪಿ ತುಂಬ ನಿಮ್ಗೆ ಇಷ್ಟ ಆಗುತ್ತೆ, ಯೂಸ್ಫುಲ್ ಆಗುತ್ತೆ. ಮಿಸ್ ಮಾಡದೆ ಮಾಡಿ. ನಿಮ್ಗೆ ಕುಳಿ, ನಿಂಗೆ ಎಷ್ಟು ಸಂಬಳ ಕೊಡಬೇಕು ಕುಳಿ? 10 ಲಕ್ಷ? 10 ಲಕ್ಷ? ನಿನ್ನ ಬಳೆ ಬಿಚ್ಕೊಡು ನಂಗೆ, ನಿನ್ನ ಬಳೆನ ಎಸೋದವ. ನೀನು ಒಲೆ ಬಿಚ್ಕೊಟ್ಬಿಡು ಕುಳ್ಳಿ, ನೀನು ಒಲೆ ಬಿಚ್ಕೊಟ್ಬಿಡು. ಕಾಸು ಹಂಗೆ ಮಡಗ್ತೀನಿ. ಎಷ್ಟೊತ್ತಿಂದ ಮಾಡ್ತಾ ಇದ್ದೀರಿ ಈ ಕೆಲಸನ?
10 ಲಕ್ಷ ಕೊಟ್ಟು ತಗೋತಾರೆ. ಕುಳಿ ನಮ್ಗೆ ಇವತ್ತು ಫಾರಿನ್ ಜ್ಯೂಸ್ ಮಾಡ್ಕೊಡ್ತಾಳೆ ಮಮ್ಮಿ, ನಿಂಗೆ ಗೊತ್ತಾ? ಬಟ್ಟೆ ಚೇಂಜ್ ಮಾಡ್ಲಕ್ಕೆ ಯಾಕಂಬ ನನ್ನ ಮಗನೇ ಹೋಗು. ಹೋಗಪ್ಪ ಟೈಮ್ ಆಯ್ತು. ಹಾಕೊಂಡೆ ಏನ್ ಮಾಡ್ತಾ ಗೊತ್ತಾ, ಬಂದ ತಕ್ಷಣ ಆ ಸಾಕ್ಸ್ನ ಎತ್ಕೊಂಡು ಇಲ್ವಾ ಅಂತ ಎತ್ತಿ ಮೂಸಿಸ್ಕೊಂಡ. ಅವ್ನಿಗೇನು ಗೊತ್ತಾಗ ಪಾಪ. ಆ ಮಗ ಏನು ಗೊತ್ತಾಗಲ್ಲ. ಬಾಯ್ ಬಾಯ್. ಮೊಬೈಲ್ ಕೊಡ್ಬೇಕಂತ ಅವನಿಗೆ. ಕರ್ಕ ನಡೀರಿ ಇವನು. ಎತ್ಕೋಬೇಕಿದಾ ಪೀಡ್ಸಾ? ಯಾವ ಪೀಡ್ಸ್ ಎತ್ಕೊಬಿಡ ವಾಸ್ಯ. ಏನು ನವರ್ ಹೋಯ್ತಿ ಹೋಗಪ್ಪ ಟ್ಯೂಷನ್ಗೆ. ಬಾನು ಆಮೇಲೆ ನೀರು ತಿರ್ಗಿಸ್ಕೋತೀನಿ ರಾತ್ರಿ ಬಾ. ಏನು ಮಾಡ್ಬೇಡಪ್ಪ, ಮಮ್ಮಿ ಮಿಷಿನ್ ಹಾಕೊಡೋ ಸಿಮೆಂಟ್ ಅವನು ಹೊಡ್ಕೊತಾನೆ ಬಂದಿ ಮೇವ. ಆಯ್ತು ಒಂದು ಕೊಟ್ಬಿಟ್ಟು ಬಾಯ್ಲಿ ಆಯ್ತು. ನೋಡಿ ಏನು ಫಾಸ್ಟಾಗಿ ಬರ್ತಾರೆ ಇಬ್ರು. ಅದು ಬರ್ತದ, ಅದು ಅಲ್ಲಿಗೆ ಸ್ಮೆಲ್ ನೋಡ್ತಲ್ಲ. ನಡಿ ನಡಿ ಬರ್ತದ, ನಡಿ. ಅದು ಅದಕ್ಕೇನು ತಲೆ ಕೆಡ್ಸ್ಕೊಷ್ಟಿಲ್ಲ, ಇದೆಯೇ ನಡಿಯವ ನೀನು ಮುಂದೆ. ಬಿಳಿದ ಅಲ್ಲೇ ಇದೆ. ಹಾಂ ಫೈನಲಿ ನೋಡ್ತಾ ಇದ್ದೀರಲ್ಲ, ನಮ್ಮ ಕರಿಯ ಎಲ್ಲೂ ಬಿಡಲ್ಲ, ಕೊನೆಗೆ ಜೊತೆಗೆ ಬರ್ತಾ ಇದ್ದಾನೆ. ಸೊ ಅದನ್ನೇ ಮಾತಾಡ್ಕೊಂಡು ಬರ್ತಾಯಿದ್ವಿ. ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ